स्वागत है आपका बी न्यूज नेशन में। मैं हूं आबिद हुसैन शेख। अप्पा साहब पट्टन शेट्टी का देवानंद चौहान पर पलटवार। आज एक प्रेस मीट में रमेश जिगजंगी पर दिए गए आपत्तिजनक बयान पर विरोध जताते हुए कहा कि अभिवृद्धि काम नहीं किए ऐसा विरोधी कह रहे हैं। सिर्फ आरोप लगाने से कुछ नहीं होता, दम है तो दाखिलों सहित दिखाएं। देवानंद सांसद आतंकवादी हैं, कहा है। अधिकार के नशे में देवानंद चूर हैं, इन्हें माफी मांगनी चाहिए, कहा अप्पा साहब पट्टन शेट्टी ने। शब्दवನ್ನ ಭಾರತೀಯ ಜನತಾ ಪಕ್ಷ ಸಹಿಸಿಕೊಳ್ಳಕ್ಕಾಗ್ತಾ ಇಲ್ಲ। ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾವುದೇ ಕಾರ್ಯ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಸಾಮಾನ್ಯವಾಗಿ ಎಲ್ಲ ವಿರೋಧ ಪಕ್ಷಗಳು ಮಾಡ್ತಾರೆ। ಅನಿಸಿದ ಮಟ್ಟಿಗೆ ಆರೋಪ ಮಾಡುವುದು ಸಹಜ। ಇವತ್ತು ವಿರೋಧ ಪಕ್ಷದಲ್ಲಿದ್ದರು ಅವ್ರ ಕರ್ತವ್ಯವನ್ನು ಅವ್ರು ಮಾಡಲಿ, ಅದರಾಗಿಂತ ತಕ್ಕರಲ್ಲ। ಇವತ್ತು ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತದೆ, ಇವತ್ತು ಆರೋಪ ಮಾಡುವಂಥವರು ಜನಪ್ರತಿನಿಧಿಗಳು, ಸಾಕಷ್ಟು ಅನುಭವದಂಥ ರಾಜಕಾರಣಿಗಳು ಇದ್ದರೂ ಕೂಡ ಜಿಲ್ಲೆಯ ಅಭಿವೃದ್ಧಿಯನ್ನು ಅವ್ರಿಗೆ ಕಾಣಿಸ್ತಾ ಇಲ್ಲ। ಇದು ಭಾರತೀಯ ಜನತಾ ಪಕ್ಷ ಮತ್ತು ನಾವು ಅದನ್ನು ಸಹಿಸೋಕ್ಕಾಗಂಗಿಲ್ಲ। ಇವತ್ತು ನಾವು ಅವರಿಗೆ ಸವಾಲನ್ನು ಹಾಕಬೇಕಾಗ್ತದೆ। ಯಾಕಂದರೆ ಪ್ರತಿ ಸಾರಿ ಜನರಿಗೆ ತಪ್ಪು ಸಂದೇಶ ಕಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ। 10 ವರ್ಷಗಳ ಕಾಲ ರಾಜಕೀಯದಲ್ಲಿ ಅಭಿವೃದ್ಧಿ ಕಾರ್ಯನ ಲೋಕಸಭಾ ಸದಸ್ಯರು ಮಾಡಿಲ್ಲ ಅನ್ನುವಂಥ ಆರೋಪ ನಾವು ಸಹಿಸೋದಿಲ್ಲ। ಇದನ್ನು ನಾವು ಸವಾಲು ಹಾಕ್ತೀವಿ, ಇದನ್ನು ಅವರು ಪ್ರೂವ್ ಮಾಡಿ ತೋರಿಸ್ಬೇಕು। ಬರೀ ಕಾಕ ಮಾವ ಅಣ್ಣ ಅಂತಾರೆ ಅನ್ನುವಂಥದ್ದು ಆರೋಪ ಮಾಡುವಂಥ ಪ್ರಯತ್ನ ಮಾಡ್ತೀವಿ। ಇದು ಉತ್ತರ ಕರ್ನಾಟಕ ಜನತೆ ಮತ್ತು ಅದರಲ್ಲಿ ಬಿಜಾಪುರ, ಇಲ್ಲಿ ಪ್ರತಿಯೊಬ್ಬರು ಯಾರೇ ಜಾತಿ ಸಂಬಂಧ ನೋಡೋಂಗಿಲ್ಲ। ನಾನು ಕೂಡ ನನಗಿಂತ ಒಬ್ರು ಯಾರಾದರೂ ದೊಡ್ಡವ್ರು ವಯಸ್ಸಿನವ್ರು ಬಂದರೆ ಅವರು ಕಾಕರ ಅಂತ ಕರಿತೀನಿ, ಇಲ್ಲ ಮಾಮಾರ ಅಂತ ಕರಿತೀವಿ। ಸಣ್ಣವ್ರು ಬಂದ್ರೆ ತಮ್ಮ ಅಂತ ಕರಿತೀವಿ, ಸಣ್ಣವ್ರು ಬಂದ್ರೆ ಯಾರು ಹೆಣ್ಮಕ್ಳು ಬಂದ್ರೆ ತಂಗಿ ಅಂತ ಕರಿತೀವಿ, ಅಕ್ಕ ಅಂತ ಕರಿತೀವಿ। ಇದು ಸಂಸ್ಕಾರ ನಮ್ಗೆ। ಈ ಸಂಸ್ಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ತದೆ। ಇವ್ರೇನು ಯಾರಿಗೆ ಬಾರೋಲಿ ಹೋಗಲಿ ಅನ್ನೋರಿಗೆ ಚಲೋ, ಅಥವಾ ಕಾಕ ಮಾಮ ಬಾ ಕಾಕ ದೊಡ್ಡವ್ರಿಗೆ ಅಂತಾರೆ, ನಮಗೆಲ್ಲ ಅಪ್ಪಣ್ಣ ಅಂತಾರೆ। ಸಣ್ಣ ವಯಸ್ಸಿನವ್ರು ಕೂಡ ಅಣ್ಣ ಅನ್ನೋದು ಕರೆಯುವಂಥವ್ರ ಸ್ವಭಾವ ಇದು ಒಳ್ಳೆಯದು ಅನ್ನೋವಂಥದ್ದು ಅವ್ರು ಹೇಳಿ। ಇಲ್ಲ ಬಂದವ್ರು ಬಾಯಿಗೆ ಬಂದ ಏಕೋಚನ ಮಾತಾಡಬೇಕು, ಸಣ್ಣವ್ರು ಇದ್ರು ಏಕೋಚನ ಮಾತಾಡೋ ಇಂಥ ರಾಜಕಾರಣಿಗಳು ಭಾಳಷ್ಟು ಮಂದಿ ನೋಡಿರೋ ಜಿಲ್ಲೆ ಹೇಳಕ್ಕೆ ಬಯಸ್ತದೆ। ನಿನ್ನೆ ಒಂದು ಶಬ್ದ ಹೇಳಿಕೆಯನ್ನು ನಾನು ನೋಡಿದೆ, JDSನ ಅಭ್ಯರ್ಥಿಗಳ ಪ್ರತಿ ಮಹೋದಯರು ಶಾಸಕರು ಭಯೋತ್ಪಾದಕ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತಾರೆ। ಇದು ಯಾವ ರೀತಿ ನಾವು ಅದನ್ನು ಶಬ್ದಗಳು ಹೇಳಬೇಕು ಅರ್ಥ ಆಗ್ತದೆ। ಯಾಕಂದರೆ ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕ ಸ್ಥಾನದಲ್ಲಿರುವಂಥ ಆರೋಪ ಮಾಡುವಾಗ ಏನೇನವರು ಭ್ರಷ್ಟಾಚಾರಗಳಲ್ಲಿ ಕೆಲಸ ಮಾಡಿಲ್ಲ ಅಂತೇಳಿ ಅಥವಾ ಮತ್ತಿನ್ನೂ ಸಾಕಷ್ಟು ಶಬ್ದಗಳು ಬಳಕೆಯನ್ನು ನಾವು ನೋಡಿದ್ದೀವಿ, ಕೆಲವೊಂದು ಭಾಳಷ್ಟು ಶಬ್ದ ಬಳಕೆ ನೋಡಿ। ಆದರೆ ಭಯೋತ್ಪಾದಕ ಅನ್ನುವಂಥದ್ದು ಇದಕ್ಕೆ ಇಡೀ ದೇಶದಲ್ಲೇ ಈಗಾಗಲೇ ಈ ಭಯೋತ್ಪಾದನೆ ಚಟುವಟಿಕೆ ಬಗ್ಗೆ ಒಂದು ಈಗಾಗಲೇ ಯುದ್ಧ ಹಂತದಲ್ಲಿ ಸಾಕಷ್ಟು ನಮ್ಮ ದೇಶ ಮತ್ತೊಂದು ದೇಶದ ಉಗ್ರವಾದಿಗಳ ಜೊತೆ ಸಂಘರ್ಷಗಳು ಆಗಿದ್ದಾವೆ। ಅದು ನೋಡಿದ್ರೆ ಇದಷ್ಟು ಈ ಶಬ್ದಕ್ಕೆ ವ್ಯತಿರಿಕ್ತ ಆಗ್ಯದ ಒಬ್ಬ ಅಭ್ಯರ್ಥಿ, ಒಬ್ಬ ಸಭ್ಯ ಅಭ್ಯರ್ಥಿಗೆ, ಒಬ್ಬ ಕೇಂದ್ರದ 5 ಸಲ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಂಥ ಒಬ್ಬ ಹಿರಿಯ ರಾಜಕಾರಣಿಗಳಿಗೆ ಭಯೋತ್ಪಾದಕರಂದ್ರೆ ಏನು, ಭಯೋತ್ಪಾದಕರಂದ್ರೆ ಯಾವುದು, ಭಯೋತ್ಪಾದನೆ ಅಂದರೆ ಈಗಾಗಲೇ ನಮಗೆ ಗೊತ್ತಿದ್ದಾಗೆ ದೇಶದ ಒಂದು ಆಂತರಿಕ ವ್ಯವಸ್ಥೆ ಕೆಡಿಸುವಂಥದ್ದು, ನಮ್ಮ ಗಡಿಯೊಳಗೆ ನಮ್ಮ ಸೈನಿಕರ ಮೇಲೆ ಗುಂಡು ಹಾರಿಸೋಂಥವ್ರು ಇಂಥವ್ರು ಭಯೋತ್ಪಾದಕ। ಹೊಸದ್ರ ಜೊತೆ ಯೋಚನೆ ಮಾಡಿಕೊಂಡು ಪಕ್ಷದ ನಮ್ಮ ನಾಯಕರ ಜೊತೆ ವಿಚಾರ ಮಾಡಿಕೊಂಡು ಕೇಸ್ ಹಾಕ್ತೀವಿ। ಇವತ್ತು ನಮಗೆ ಭಾಳಷ್ಟು ಒಂದು ಸ್ವಲ್ಪ ಅವರ ಸಣ್ಣತನ ಮತ್ತು ಅವರಿಗೆ ಅಜ್ಞಾನದ ಏನು ಪರಿಜ್ಞಾನ ಇಲ್ಲ ಗೊತ್ತಿಲ್ಲ, ಆ ಭಯೋತ್ಪಾದನೆ ಶಬ್ದ ಏನು ಉಪಯೋಗ ಮಾಡಿದ್ದಾರೆ। ಈಗಾಗಲೇ ನಾನು ಹೇಳಿದ್ದೀನಿ, ಗಡಿಯಲ್ಲಿ ಭಯೋತ್ಪಾದಕ ಬಗ್ಗೆ ಎಷ್ಟು ಇವತ್ತು ಜನರು ಅದ್ರ ಬಗ್ಗೆ ವಿರೋಧ ಇದೆ ಅಂಥ ಶಬ್ದವನ್ನು ಒಬ್ಬ ಸಂಸದರಿಗೆ ಹಿರಿಯ ರಾಜಕಾರಣಿ ಬಳಸ್ತಾರಂದ್ರೆ ಇವರು ಕ್ಷಮೆ ಕೇಳೋದ್ರಲ್ಲಿ ರೋಚ ರಾಜಕೀಯದಿಂದಲೇ ಇವರು ಹೊರಗಡೆ ಹೋಗ್ಬೇಕು, ರಾಜಕೀಯದಿಂದ ಹೊರಗಡೆ ಹೋಗ್ಬೇಕು। ಇವರು ತಾವು MLA ಆಗಿ ಅವ್ರನ್ನ ಸಂಸದ ತಮ್ಮ ಮನೆಯವರು ಸಂಸದ ಮಾಡ್ಲಿಕ್ಕೆ ಹೊಂಟಿದ್ದಾರೆ, ನಮ್ಮ ಕುಟುಂಬದಲ್ಲಿ ಗಂಡ ಹೆಂಡ್ತಿಬ್ರು, ಅದಕ್ಕೆ ಆಗ ಭರಾಟೆಯಲ್ಲಿ ಯಾರಿಗೇನು ಮಾತಾಡಬೇಕು ಗೊತ್ತಿಲ್ಲ, ಅದನ್ನು ಶಬ್ದವನ್ನು ಒಳಗೆ ತಗೋಬೇಕು, ಅದಕ್ಕೆ ತಮ್ಮ ರಾಜಕೀಯವಾಗಿ ಅದನ್ನು ಈ ಶಬ್ದ ಬಳಕೆಗೆ ಹೊರಗೆ ಹೋಗುವಂಥ ಒಂದು ಕೆಲಸ ಆಗಬೇಕು ಅನ್ನೋಂಥದ್ದು ನನ್ನ ಒಂದು ಇದೆ। ಯಾಕೆ ಇಂಥವ್ರು ರಾಜಕಾರಣ ವ್ಯವಸ್ಥೆಯಲ್ಲಿ ಇರುವಂಥದ್ದು ಸರಿಯಲ್ಲ। ಮೂರನೇದಾಗಿ ಈಗಾಗಲೇ ಹೇಳಿದ್ದೀನಿ, ಅಭಿವೃದ್ಧಿ ಕೆಲಸ ಈಗಾಗಲೇ ಸಾಕಷ್ಟು ಸಲ ಕಿರುಚಿತ್ರ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ। ಭಯೋತ್ಪಾದಕರಂದ್ರೆ ಏನು, ಭಯೋತ್ಪಾದಕರಂದ್ರೆ ಯಾವುದು, ಭಯೋತ್ಪಾದನೆ ಅಂದರೆ ಈಗಾಗಲೇ ನಮಗೆ ಗೊತ್ತಿದ್ದಾಗೆ ದೇಶದ ಒಂದು ಆಂತರಿಕ ವ್ಯವಸ್ಥೆ ಕೆಡಿಸುವಂಥದ್ದು, ನಮ್ಮ ಗಡಿಯೊಳಗೆ ನಮ್ಮ ಸೈನಿಕರ ಮೇಲೆ ಗುಂಡು ಹಾರಿಸೋಂಥವ್ರು ಇಂಥವ್ರು ಭಯೋತ್ಪಾದಕ। ಹೊಸದ್ರ ಜೊತೆ ಯೋಚನೆ ಮಾಡಿಕೊಂಡು ಪಕ್ಷದ ನಮ್ಮ ನಾಯಕರ ಜೊತೆ ವಿಚಾರ ಮಾಡಿಕೊಂಡು ಕೇಸ್ ಹಾಕ್ತೀವಿ। ಇವತ್ತು ನಮಗೆ ಭಾಳಷ್ಟು ಒಂದು ಸ್ವಲ್ಪ ಅವರ ಸಣ್ಣತನ ಮತ್ತು ಅವರಿಗೆ ಅಜ್ಞಾನದ ಏನು ಪರಿಜ್ಞಾನ ಇಲ್ಲ ಗೊತ್ತಿಲ್ಲ, ಆ ಭಯೋತ್ಪಾದನೆ ಶಬ್ದ ಏನು ಉಪಯೋಗ ಮಾಡಿದ್ದಾರೆ।
ಈಗಾಗಲೇ ನಾನು ಹೇಳಿದ್ದೀನಿ, ಗಡಿಯಲ್ಲಿ ಭಯೋತ್ಪಾದಕ ಬಗ್ಗೆ ಎಷ್ಟು ಇವತ್ತು ಜನರು ಅದ್ರ ಬಗ್ಗೆ ವಿರೋಧ ಇದೆ. ಅಂಥ ಶಬ್ದವನ್ನು ಒಬ್ಬ ಸಂಸದರಿಗೆ ಹಿರಿಯ ರಾಜಕಾರಣಿ ಬಳಸ್ತಾರಂದ್ರೆ ಇವರು ಕ್ಷಮೆ ಕೇಳೋದ್ರಲ್ಲಿ ರೋಚ ರಾಜಕೀಯದಿಂದಲೇ ಇವರು ಹೊರಗಡೆ ಹೋಗ್ಬೇಕು, ರಾಜಕೀಯದಿಂದ ಹೊರಗಡೆ ಹೋಗ್ಬೇಕು. ಇವರು ತಾವು MLA ಆಗಿ ಅವ್ರನ್ನ ಸಂಸದ ತಮ್ಮ ಮನೆಯವರು ಸಂಸದ ಮಾಡ್ಲಿಕ್ಕೆ ಹೊಂಟಿದ್ದಾರೆ, ನಮ್ಮ ಕುಟುಂಬದಲ್ಲಿ ಗಂಡ ಹೇಳ್ತಿದ್ರು. ಅದಕ್ಕೆ ಆಗ ಭರಾಟೆಯಲ್ಲಿ ಯಾರಿಗೇನು ಮಾತಾಡಬೇಕು ಗೊತ್ತಿಲ್ಲ, ಅದನ್ನು ಶಬ್ದವನ್ನು ಒಳಗೆ ತಗೋಬೇಕು. ಅದಕ್ಕೆ ತಮ್ಮ ರಾಜಕೀಯವಾಗಿ ಅದನ್ನು ಈ ಶಬ್ದ ಬಳಕೆಗೆ ಹೊರಗೆ ಹೋಗುವಂಥ ಒಂದು ಕೆಲಸ ಆಗಬೇಕು ಅನ್ನೋಂಥದ್ದು ನನ್ನ ಒಂದು ಇದೆ. ಯಾಕೆ ಇಂಥವ್ರು ರಾಜಕಾರಣ ವ್ಯವಸ್ಥೆಯಲ್ಲಿ ಇರುವಂಥದ್ದು ಸರಿಯಲ್ಲ. और खबरों के लिए देखते रहिए बी न्यूज नेशन. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 ಗೆಟ್ 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ $299, $399, $499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।